ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಚೆ ನೋಡಿದ್ರೆ ಬಿಸಿಲು ಹೇಗಿದೆ ಅಂತ. ಸಮ್ಮರಲ್ಲಿ ಯಾರು ಜಾಸ್ತಿ ಆಚೆ ಓಡಾಡಬೇಡಿ. ಓಡಾಡಿದ್ರು ಸರಿಯಾದ ಪ್ರಿಕಾಷನ್ಸ್ ತೊಗೊಂಡು ಓಡಾಡಿ. ಛತ್ರಿ ಮತ್ತು ನೀರು ಹೈಡ್ರೇಟ್ ಇಟ್ಕೊಳ್ಳಿ ಬಾಡಿನ. ಮತ್ತು ಒಳ್ಳೆ ನೀರು ಅದೆಲ್ಲ ಕುಡಿತಾನೆ ಇರಿ. ಮತ್ತು ಸನ್ ಸ್ಕ್ರೀನ್ ಹಾಕ್ಕೊಳ್ಳೋದು, ಸನ್ ಗ್ಲಾಸ್ ಹಾಕ್ಕೊಳ್ಳೋದು, ಮತ್ತು ಅಂಬ್ರೆಲಾ ಇಟ್ಕೊಳ್ಳೋದು ಅದೆಲ್ಲ ಬೆಸ್ಟ್ ಅಂತ ಹೇಳ್ತೀನಿ. ಮಕ್ಕಳನ್ನ ಆದಷ್ಟು ಈಚೆ ಬಿಡ್ದಿರ ಒಳಗಡೆನೇ ಇಟ್ಕೊಳ್ಳಿ, ಅಷ್ಟು ಬಿಸಿಲಿದೆ. ಮಕ್ಕಳು ಡಿಹೈಡ್ರೇಟ್ ಆಗೋವಂಥ ಚಾನ್ಸಸ್ಗಳಿರುತ್ತೆ ಮತ್ತು ಅದರಿಂದ ಕಾಯಿಲೆಗಳು ಬರುತ್ತೆ. ಇವಳೇನೋ ಹೇಳೋಕ್ಕೆ ಬಂದಳು, ಏನೋ ತಮ್ಮನೇಲೆಲ್ಲ ಹಾಕಿದ್ದಾಳೆ, ಏನೋ ಹೇಳೋಕ್ಕೆ ಬಂದಿದ್ದಾಳೆ ಅಂತ. ಇಲ್ಲ, ಈಗ ಅದೇ ಟಾಪಿಕ್ಕಿಗೆ ಬರ್ತೀನಿ. ಇವತ್ತು ನಾನು ನಿಮಗೆ ಟಮ್ನೈಲ್ ನೋಡ್ತಿದ್ದಂಗೆ ಗೊತ್ತಾಗಿದೆ ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ. ಹೌದು, ಚಿಲ್ಲರ್ ಮಂಜು ಅವರ ಮದುವೆ ವಿಷಯನೇ ಮಾತಾಡೋಕ್ಕೆ ಬಂದಿದ್ದೀನಿ. ಚಿಲ್ಲರ್ ಮಂಜು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಶುಭ ಹಾರೈಸೋಣ ಫಸ್ಟ್ ಎಲ್ಲರೂ ಸೇರಿ. ಈ ನಡುವೆ ಅಂತೂ ಕಾಮಿಡಿ ಆ್ಯಕ್ಟ್ರಸ್ಗಳದ್ದು ಒಬ್ಬೊಬ್ರದ್ದು ಮದುವೆ ಕೂಡ ನಡೀತಾನೇ ಇದೆ. ಒಂದಾದ್ಮೇಲೆ ಒಂದು ಸಿಹಿ ಸುದ್ದಿಗಳು ಕೊಡ್ತಾನೆ ಇದ್ದಾರೆ ಒಬ್ಬೊಬ್ಬರು. ಖುಷಿ ಆಗ್ತಿದೆ. ಚಿಲ್ಲರ್ ಮಂಜು ಅಂತೂ ತುಂಬಾ ಒಳ್ಳೆ ಗುಡ್ ಕಾಮಿಡಿಯನ್ ಅಂತಲೇ ಹೇಳ್ಬೋದು. ಅವರು ಮಜಾ ಭಾರತದಿಂದ ಮತ್ತು ಗಿಚ್ಚಿ ಗಿಲಿಗಿಲಿಯಿಂದ ತುಂಬಾ ಗುರ್ತಿಸ್ಕೊಂಡ್ರು. ಅವರು ಒಳ್ಳೊಳ್ಳೆ ಕಾಮಿಡಿಗಳನ್ನ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ಬರ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ. ಅವರು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮದುವೆ ಆಗಿರೋದೇ ಒಂದು ಖುಷಿ. ಯಾರೇ ಆಗಲಿ, ನಾನು ಅಷ್ಟೇ, ನನ್ನ ಮದುವೆ ಕೂಡ ನಾನು ಟೆಂಪಲಲ್ಲೇ ಆಗಿದ್ದು. ಆಡಂಬರವಾಗಿ ಏನು ಮದುವೆ ಆಗಲಿಲ್ಲ. ಆ ಒಂದು ದುಡ್ಡು ಖರ್ಚನ್ನ ನಾವು ಆಡಂಬರವಾಗಿ ಚೌಟ್ರಿಗೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡೋದನ್ನ ಅದೇ ಒಂದು ನಮ್ಮ ಸೇವಿಂಗ್ಸ್ಗೆ ಅಂತ ಇಟ್ಕೊಂಡ್ರೆ ನಮ್ಮ ಫ್ಯೂಚರ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಬ್ಬೊಬ್ಬರಿಗೆ ಅದೇ ಥರ ಆಗಬೇಕು ಅಂತ ಇಷ್ಟ ಇರುತ್ತೆ. ಅದಕ್ಕೆ ನಾನು ಯಾವುದೂ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನಾನು ಹೇಳೋದು ಸುಮ್ಮನೆ ಅನವಶ್ಯಕತೆಗೆ ಖರ್ಚು ಮಾಡೋದು ವೇಸ್ಟ್ ಅಂತ. ಇವರು ಕೂಡ ಆಡಂಬರವಾಗಿ ಮದುವೆ ಆಗಿದ್ದಾರೆ, ಆದರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮದುವೆ ಆಗಿದ್ದಾರೆ. ತುಂಬ ಜನ ಕಾಮಿಡಿ ಆ್ಯಕ್ಟರ್ಸ್ಗಳು ಹೋಗಿದ್ರು. ಟ್ಯಾಲೆಂಟೆಡ್ ಕಲಾವಿದ ಆಗಿರಬಹುದು, ಮತ್ತು ಚಂದ್ರಬಾಬಾ ಅವ್ರ ವೈಫು, ಮತ್ತು ಹೀಗೆ ಮತ್ತು ಯಾರದು ತುಕಾಲಿ ಸಂತೋಷ್ ಅವ್ರ ವೈಫು, ಹೀಗೆ ತುಂಬ ಜನ ಕಲಾವಿದರು ಹೋಗಿ ಅವ್ರಿಗೆ ಹಾರೈಸಿ ಒಳ್ಳೆ ಊಟ ಮಾಡ್ಕೊಂಡು ಬಂದರು. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದರ್ಶನ ಕೂಡ ಮುಗಿಸಿದ್ದಾರೆ ಅವರೆಲ್ಲರೂ ಕೂಡ. ಒಂದೇ ಇದರಲ್ಲಿ ದರ್ಶನ ಕೂಡ ಮುಗಿದಿದೆ, ಹಾಗೆ ಅವರ ಒಂದು ಮದುವೆ ಕೂಡ ಆಗಿದೆ. ಒಳ್ಳೆಯ ಚಾನ್ಸ್ ಅಲ್ವಾ? ಅದೇ ಹೇಳ್ತಾರಲ್ಲ, ಒಂದೇ ಏಟಲ್ಲಿ ಎರಡು ಅಕ್ಕಿ ನೋಡಿ ಅಂತ ಅಂದ್ಬಿಟ್ಟು ಆ ಥರ ಆಯಿತು ಕೆಲವರಿಗೆ. ಸೊ ಇವರಿಬ್ಬರು ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಬಿಡ್ಕೊಳ್ಳೋಣ. ನಿಮಗೆ ಚಿಲ್ಲರ್ ಮಂಜು ಬಗ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಅವ್ರ ದಾಂಪತ್ಯ ಜೀವನ ನಿಮಗೆ ಕಾಲಿಟ್ಟಿರೋದು ನಿಮ್ಗೆ ಇಷ್ಟ ಆದರೆ ಅವರಿಗೆ ಹಾರೈಸಿ. ಹಾಗೆ ನನ್ನ ಒಂದು ಕಾಮೆಂಟ್ ಬಾಕ್ಸು ನಿಮಗೋಸ್ಕರನೇ ಇರೋದು. ನೀವು ಅವರಿಗೆ ಹಾರೈಸ್ಬೋದು. ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದೇ ವಿಷಯಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ತಿದ್ದೀನಿ. ಸೊ ಬೆಳೆಸೋದು ನಿಮ್ಮ ಕೈಯಲ್ಲಿದೆ, ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟಿಗೆ ಹೆಣ್ಣು ಮಾಡಿಬಿಡ್ತೀನಿ. ಜಾಸ್ತಿ ಅಂತೂ ಕುಯ್ಯೋಕ್ಕೆ ಹೋಗಲ್ಲಪ್ಪ, ಬೈತೀರಾ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಬಾಯ್ ಅಂತ ಹೇಳ್ತೀನಿ. ಎಲ್ರಿಗೂ ಹ್ಯಾಪಿ ಸಮ್ಮರ್. ಎಲ್ಲರೂ ಮಕ್ಕಳ ಜೊತೆ ಎಂಜಾಯ್ ಮಾಡಿ. ಸಮ್ಮರಲ್ಲಿ ಮಕ್ಕಳಿಲ್ದಿರೋರು, ಅಂದರೆ ಬ್ಯಾಚುಲರ್ಸ್ ಅಥವಾ ಮಕ್ಕಳಿರೋರು, ಪೇರೆಂಟ್ಸು ಸೂಪರಾಗಿ ಎಂಜಾಯ್ ಮಾಡಿ ಮಕ್ಕಳ ಜೊತೆ ಟ್ರಿಪ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.